ಕಾಸ್ಗೌಡ ಇಲ್ಲಿ ಅವರೇ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ಇದರಲ್ಲ ನಾನು ವರ್ಷ. ಈ ಚಾನಲ್ ಹೊಸ ಒಂದಿರ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ನೋಡಿ, ಹಂಗೆ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಹೊರಟಿದ್ದು ಬಂದು ಬಿಗ್ ಬೇಗೆ ಯಾರ್ಯಾರು ಹೋಗ್ತೀವಿ ಏನೇನು ಕತೆ ಎಲ್ಲ ಹೋದ್ಮೇಲೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಎಸ್ ಟಿ ಮಾಲ್ ಹತ್ರ ಮೀಟಪ್ ಇರೋದು ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋಂಗೆ. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀನಿ ನಾನು. ಈಗ ನಮ್ಮ GSX ಹೊರಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು GSX ಫುಲ್ ರೆಡಿ ಆಗಿದೆ. ಇವಾಗ ನಾನು ಇಲ್ಲಿಂದ GSX ತೊಗೊಂಡು ಹೊರಡ್ತಾ ಇದ್ದೀನಿ. ಜಾಸ್ತಿ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ 6 o'clock ಅಲ್ಲಿ ಇರಬೇಕಿತ್ತು, ಇಲ್ಲೇ 6:10 ಆಯಿತು. ಸೊ ಆಸ್ ಯೂಶುವಲ್ ನಮ್ಮದು ಲೇಟೇ. ಆ್ಯಕ್ಚುಲಿ ಫೋನ್ ಸೈಲೆಂಟ್ ಆಗಿತ್ತು, ಎಲ್ಲ ಫೋನ್ ಮಾಡಿದ್ರು ಎಚ್ಚರನೇ ಆಗಿಲ್ಲ. ಇವಾಗ ಸಡನ್ನಾಗಿ ಎಚ್ಚರ ಆಗಿದೆ. ಸೊ ಎನಿವೇಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಲ್ಲ, ಬನ್ನಿ ಹೋಣ. ಹೋಗ್ತಾ ದಾರಿಲಿ ಮಾತಾಡೋಣ. ಜೊತೆಗೆ ಹೋದ್ಮೇಲೆ ಯಾರು ಬರ್ತಾರೆ ಏನೇನೋ ಎಲ್ಲ ನಿಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಣ. ಸೊ ಹೊರಟಿದ್ದೀನಿ, ನೋಡೋಣ ಇವಾಗ. ಆ್ಯಕ್ಚುಲಿ ಲಾಸ್ಟ್ ಪ್ರಿವಿಯಸ್ ಒಂದು ಸ್ವಲ್ಪ ವೀಡಿಯೋಸಲ್ಲಿ ಆ್ಯಂಗಲ್ ಕರೆಕ್ಟಾಗಿ ಸೆಟ್ ಆಗಿರಲಿಲ್ಲ ಗುರು. ಗೋಪ್ರದು ಆ್ಯಂಗಲ್ ಸರಿ ಸೆಟ್ ಆಗಿರಲಿಲ್ಲ. ಈ ಸತಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಏನೋ ಚೇಂಜಸ್ ಕಾಣಿಸ್ತಿದೆಯಾ ಇಲ್ವಾ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಪಾಪ ಯಾವಾಗಲೂ ಎಲ್ಲರೂ ನನ್ನಿಂದ ಕಾಯೋಂಗಾಗುತ್ತೆ. ಕ್ರೇಜಿ ಫುಲ್ ಕ್ರ್ಯಾಕಲ್ಸ್, ಚಟಪಟ ಚಟಪಟ ಅಂತ ಇರುತ್ತೆ ನೋಡಿ. ಬನ್ನಿ, ಇಲ್ಲೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು. ಫ್ಯೂಲನ್ನು ಹಿಂಗಿರೋ ಹಾಕ್ಸ್ಬಿಟ್ಟು ನೆನ್ನೆನೆ. ಸೊ ಮತ್ತೆ ಹಾಕ್ಸೋದು ಬೇಡ, ಫುಲ್ ಟೈಮ್ ಒಂದು ಲೈನ್ ಕಡಿಮೆ ಇದೆ ಅಷ್ಟೇ. ಇದೇನು ಎಸ್ ಟಿ ಮಾಲ್ ಹತ್ರ ಬಂದ್ವಿ. ಆಲ್ರೆಡಿ ಪಾಪ ಎಲ್ಲ ಬಂದು ಕಾಯ್ತಾ ಇದೆ. ನಾನೇ ಲೇಟ್, ಯಾವಾಗಲೂ ಏನಾರೋ ಒಂದು ರೀಸನಿಂದ ಲೇಟ್ ಆಗೇ ಆಗುತ್ತೆ. ಅದು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಬ್ಯಾಡ್ಜಿಂಗು. ಹೆವಿ ಲೇಟ್ ಆಯ್ತಲ್ಲ. ಸೊ ಇವಾಗಿನ್ನ ಬಂದಿದ್ದೀನಿ. ಒಂದು ಲೈನ್ ಅಪ್ ತೋರಿಸ್ಬಿಡ್ತೀನಿ. ಹೆಲ್ಮೆಟ್ ತೆಗಿಯಕ್ಕೆ ಹೋಗಲ್ಲ ನಾನು. ಯಾಕೋ ನನ್ನ ಗಾಡಿ ಡೌಟ್ ಆಗ್ತಾ ಇದೆ, ಕ್ರ್ಯಾಂಕ್ ತಗೊಳುತ್ತಾ ಇಲ್ವಾ ಅಂತ. ಅದಕ್ಕೆ ಆಫೇ ಮಾಡಲ್ಲ ನಾನು, ಹಿಂಗೆ ಬಿಟ್ಟಿರ್ತೀನಿ. ಇಲ್ಲಿ ನಮ್ಮ GSX ಇದೆ, ಬ್ರೋಡಿದು ಬೂಸಾ ಇದೆ, ಮೋಹನ್ದು ZX6R, ಆಮೇಲೆ ಹಾಯ್ ನ್ಯೂ ಮೆಂಬರ್ ಟು ದಿ ಗ್ರೂಪ್ ಸುರಕ್ಷಾ ಅಂತ. ಆಮೇಲೆ ಮೋಹನ್ ಇಲ್ಲಿ 6R ಇದೆ. ಇಲ್ಲಿ ಅವ್ರು ತಂದಿರುವಂತ ADV 250 ಇದೆ. ಇಲ್ಲಿ ಮೋಹನ್ ಫ್ರೆಂಡ್ RC 300 ಅಂಡ್ ಹಿಯರ್ ಸಾಕ್ಷಿ ಒಂದು ಸ್ಟ್ರೀಟ್ ಟ್ರಿಪಲ್ ತಗೊಂಡಿರೋ ಫ್ರೆಂಡ್. ಸೊ ಇವತ್ತೊಂದು ನಮ್ಮ ಲೈನ್ ಅಪ್ ಇಷ್ಟಿದೆ, ನೀವು ನೋಡ್ಬೋದು. ಇಲ್ಲಿ 1 2 3 4 5 6 ಬೈಕ್ಸ್. ಸೊ ನೋಡೋಣ ಹೇಗಿರುತ್ತೆ ರೈಡು ಎಲ್ಲಾನು. ರೀಸೆಂಟ್ ಎಕ್ಸಾಸ್ಟ್ ಹಾಕ್ಸಿದ್ದು ಬ್ರಾಕ್ಸ್, ರೀಸೆಂಟ್ ಹಾಕ್ಸಿರೋದು ಇದು. ಮಾಡಿ ಸಿಂಗಲ್ ಅಲ್ಲ ಇದು, ಕ್ರೇಜಿ. ಫ್ಲೇಮ್ಸ್ ಬರುತ್ತಾ? ಇನ್ನು ಹೀಟ್ ಹಾಕ್ಬೇಕು. ಬನ್ನಿ ಹೋಣ. ಬನ್ನಿ ವಯಸ್ಸು ಹೋಣ ಇವಾಗ. ಹೋಣ. ಏನು ಬೇಜಾರಂದರೆ ಈ ರೋಡಲ್ಲೂ ಏರ್ಪೋರ್ಟ್ ರೋಡಲ್ಲೂ ಸ್ಪೀಡ್ ಕ್ಯಾಮ್ರಾ ಸಾಕ್ಬಿಡಿಯಾರಂತೆ. ಸೊ ಅಬೋ 80 ಹೋದಾಗ ಅದು ಡೈರೆಕ್ಟ್ ಚೆನ್ನಾಗಿ ಕಟ್ಟಾಗುತ್ತೆ. ಅಂದರೆ ನಮ್ಮ ನಂಬರ್ಗೆ ಡೈರೆಕ್ಟಾಗಿ ಬರುತ್ತೆ ಬಿಡು ಟಿಕೆಟು, ಫ್ರೀ ಟಿಕೆಟು. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಈಸ್ ಸಮ್ಟೈಮ್ಸ್ ಗುಡ್, ಸಮ್ಟೈಮ್ಸ್ ಬ್ಯಾಡ್. ಅಬಿಬಿ ಕಮ್ ಟು ಬ್ಯಾಂಗ್ಳೂರ್ ಅನ್ಬೇಕು ಅಷ್ಟೇ. ಕಮ್ ಟು ಬೆಂಗಳೂರು. ಏನೋ ವೈಬ್ರೇಷನ್ ಬರ್ತಾಯಿತ್ತು ಫ್ರಂಟಿಂದ. ದಿನ ಇರಲಿಲ್ಲ, ಇವಾಗ ಸಡನ್ನಾಗಿ ಆಗಿದೆ. ಮೊನ್ನೆ ಹೆಡ್ಲೈಟ್ ಚೇಂಜ್ ಮಾಡಿಸಿದ್ಮೇಲಿಂದ ಹೋಗಿ ಇವತ್ತು ಇನ್ನೊಂದ್ಸತಿ ಚೆಕ್ ಮಾಡಿಸ್ಬಿಟ್ಟು ವೈಬ್ರೇಷನ್ ತೆಗೆಸ್ಬಿಡ್ಬೇಕು. ಸೊ ದೀಸ್ ಆರ್ ಲೈನ್ ಅಪ್ ಫಾರ್ ಟುಡೇ. ನೋಡ್ಬೋದು ನೀವು. ಸ್ಟ್ರೀಟ್ ಟ್ರಿಪಲ್ GSX 150 250 390 ಇದು ZX6R ಬೂಸಾ. ಸೊ ಇಷ್ಟು ಇವತ್ತಿನ ಲೈನ್ ಅಪ್ ನೋಡ್ಬೋದು ನೀವು. ಗೇರ್ ಶಿಫ್ಟ್ ಆಗ್ಬೇಕಾದ್ರೆ ಹೆಂಗ್ ಹೊಡಿತು ನೋಡೋದು. ಫಟ್ ಫಟ್ ಫಟ್. V4S ಅದು ನೋಡು, ರಪ ರಪ ಅಂತ ಹೊಡಿತಾ ಇತ್ತು ಲೈಟು.
ನಂದಿ ಉಪಚಾರ ಸ್ಟಾಪ್ ಕೊಡೋದು ಬೇಡವಾ ಅಂತ. ಅವರು ಬ್ರೌಡಿ ಇಲ್ಲಿಂದಾನೆ ವಾಪಸ್ ಹೋಗ್ತಾರಂತೆ, ಯಾಕಂದ್ರೆ ಅವ್ರು ಯಾವ್ದೋ ಒಂದು ಶೋ ಇದೆ, ಇವೆಂಟ್ಸ್ ಎಲ್ಲ ಮಾಡ್ತಾರೆ, ಮೆಜಿಷಿಯನ್ MC ಅವರು. ಸೊ ಅವ್ರು ಇಲ್ಲಿಂದ ಹೊರಡ್ತಾರೆ, ಅದರಿಂದ ಇಲ್ಲಿ ಆಗ್ತಾ ಇದೀವಿ. ಕಾರ್ಗಳೆಲ್ಲ ಇವತ್ತು ಧ್ರುವ ತರಗೆ ಹೋಗ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಯಾವ್ದು ಗಾಡಿಗಳಿಲ್ಲ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ನಂದಿ ಉಪಚಾರ ನಿಲ್ಸಿದೀವಿ ತಿಂಡಿಗೆ. ಸೊ ಇಲ್ಲಿ ಆಕ್ಚುಲಿ ನಿಲ್ಲಿಸ್ತಿಲ್ಲ, ಇವ್ರು ಪ್ರೌಡಿ ಅವ್ರು ಇಲ್ಲಿಂದ ಹೋಗ್ತಾ ಇದಾರಲ್ಲ, ಹೇಳಿದ್ನಲ್ಲ ವಿಡಿಯೋಲಿ ಆಲ್ರೆಡಿ, ಅದಕ್ಕೋಸ್ಕರ ನಿಲ್ಸಿದೆ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡ್ತಾವ್ರೆ, ನಾನು ಲೈಟಾಗಿ ತಿಂತೀನಿ, ಆಮೇಲೆ ಬರ್ಗರ್ ಕಿಂಗ್ ಅಲ್ಲಿ ತಿಂತೀನಿ. ಸೊ ಎಲ್ಲರೂ ಇಲ್ಲಿ ಅಂತೆ ಅವರೊಬ್ರು ಬಾಬಾ ಆ ಕಡೆ ಹೋಗ್ತಿಂತ ಜಾಗ ಇಲ್ಲ, ತಿನ್ಬಿಟ್ಟು ಆಮೇಲೆ ಸೇರೋಣ. ಸೊ ಇವಾಗ ಇಲ್ಲಿಂದ ಹೊರಟಿದ್ವಿ. ಯಾಕೆ ರ್ಯಾಂಕ್ ತೊಗೊಂತಿಲ್ಲ ಇವತ್ತು, ಹೋದ್ಮೇಲೆ ಮೋಸ್ಟ್ಲಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಬಿಡ್ತೀನಿ, ನೋಡೋಣ. ಬ್ಯಾಟ್ರಿ ಲೋಡ್ ತೊಗೊಂತಿಲ್ಲ. ಸ್ಮಾಲೆಸ್ ಫ್ಯಾಟಸ್ ಸ್ಮಾಲೆಸ್. ಅಯ್ಯೋ ಟ್ಯೂನಿಂಗ್ ಗಾನ್ ರಾಂಗ್, ಮತ್ತೆ ಫೇಲ್ ಆಗೋಂಗೈತಿದು. ಹೆಂಗಿದೆ ಹಾಕೋದು? ಯಾವ್ದ್ರ ಇದು ವೆಲ್ಕ್ರೋ ಅಲ್ವಾ? ಅದು ವೆಲ್ಕ್ರೋನೇ ಅದು, ಬಟ್ ಏನೋ ಸ್ವಲ್ಪ ಇದು ಇಟ್ಸ್ ಡಿಫ್ರೆಂಟ್ ಟೆಕ್ನಾಲಜಿ. ಸ್ಕ್ರಾಚ್ ಆಗಿಲ್ವಾ? ಹುಳ ಬಿಡಿ, ಮಲ್ರಾಗಿರೋದು ಹುಳ. ಟ್ಯೂನಿಂಗ್ ಗಾನ್ ರಾಂಗ್ ಅದನ್ನ ಹೇಳಿದ್ದು ಈಗ ನೋಡಿ. ಟ್ಯೂನಿಂಗ್ ಆಮೇಲೆ ಇನ್ನೊಂದಷ್ಟು ಟ್ಯೂನಿಂಗ್ ಇದೆ, ಆಮೇಲೆ ತೋರಿಸ್ತೀನಿ. ರೌಡಿಯವರು ಇಲ್ಲೇ ಹೋಗ್ತಾರೆ, ಭುಜ ವಾಪಸ್ ಹೋಗುತ್ತದು. ಇವಾಗ ನಾವೆಲ್ಲ ಮಿಗ್ದವರು ಸ್ಟ್ರೈಟ್ ಹೋಗ್ತೀವಿ ಬಿಗ್ ಬ್ಯಾಗ್. ಇದೊಂದು ರೋಡೊಂದು ಮಾಡಿಲ್ಲ ನೋಡಿ, ಇಷ್ಟೊಂದು ಇನ್ಕಮ್ ಜನ್ರೇಟ್ ಮಾಡ್ತಾರೆ, ಇಷ್ಟೊಂದು ಗಾಡಿಗಳು ಬರುತ್ತೆ. ಬಟ್ ಒಂದು ರೋಡೇ ಮಾಡಿದ ನೀಟಾಗಿ. ಇಲ್ಲಿ M2 ಸೈಕಾಗಿದೆ, ಒಂದೇ ಗಾಡಿ ಬಂದಿರೋದು ಅನಿಸುತ್ತೆ. ಮಾಡೆ ಇವಾಗ ನಾವು ಬಿಗ್ ಬ್ಯಾಗ್ ಬಂದಿದ್ದೀವಿ, ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಗಾಡಿಗಳು ಯಾವುದು ಅಷ್ಟು ಬಂದಿಲ್ಲ, ಕಾರ್ಗಳು. ಜಸ್ಟ್ ಇಲ್ಲೊಂದು M2 ಒಂದು ಬಂದಿದೆ ಗುರು, ನೋಡಿ ಕ್ರೇಜಿ ಇದೆ. ಆಮೇಲೆ ತೋರಿಸ್ತೀನಿ, ನೋಡ್ಬೋದು ಎಲ್ಲ ವಾಯ್ಸ್ ಗರ್ಲ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಜೊತೆಗೆ ವಿಕಾಸ್ ಗೌಡ ಇಲ್ಲೇ ಅವರೇ, ನೋಡ್ಬೋದು ನೀವು. ಹಾಯ್ ನಮಸ್ಕಾರ. ಇಲ್ಲಿಗೆ ಬಂದಿರೋ ರೀಸನ್ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಂ ಅದಕ್ಕೆ ಬಂದಿದ್ದೀನಿ. ಕ್ಲೂ ಕೊಡಿ ಏನಾದ್ರು ಲೈಟಾಗಿ. ಅದೇ ಅಲ್ಲಿ ಕಾರ್ ಐತೆ ನೋಡಿ, ಆ ಕಾರ್, ಈ ಕಾರ್ ನಿಂತೈತೆ ನೋಡಿ. ಈ ಕಾರ್ ನೋಡಿ ಅದ್ರ ಮೇಲೆ ಗೆಸ್ಟ್ ಮಾಡಿ ಅಷ್ಟೇ. ಸೊ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಏನಿರ್ಬೋದು ವಿಡಿಯೋ ಅಂತ. ಅಕಸ್ಮಾತ್ ನಾನು ವಿಡಿಯೋ ಹಾಕೋದು ಲೇಟ್ ಆಗಿರೋ ಅಲ್ಲಿ ನಿಮಗೆ ಗೊತ್ತಾಗಿದೆ, ಹಾಕೋದು ವಿಡಿಯೋ ನಿಮ್ದು ಬೇಗ ಬರುತ್ತೆ ಅನ್ಸುತ್ತೆ. ಒಂದು ನೋಡ್ಬೋದು. ಸೊ ವಿಕಾಸ್ ಗೌಡ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡ್ತಿದ್ರೆ ಎಲ್ಲರೂ ಈಗ ಪಟ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ ಹಂಗೆ. ಓಕೆ, ಥ್ಯಾಂಕ್ ಯು. ಕಾರ್ ತೋರಿಸ್ತೀನಿ, M2 ನೋಡಿ ಏನು ಸಕ್ಕದಾಗಿದೆ ಅಂತ. ಸೈಡಲ್ಲಿ ನೋಡಿ ಎಲ್ಲ ಕಾರ್ ಒಂದು ಇದೆ, ಎಕ್ಸಾಸ್ಟ್ ಟಿಪ್ಗಳು ನೋಡಿ ಇದೆ, ಎಕ್ಸಾಸ್ಟ್ ನೋಡಿ ಹೆಂಗಿದೆ, 2 ಡೋರ್. ಸೌಂಡ್ ಹೆವಿ ನೋಡಿತ್ತು. ನಾವು ಅಲ್ಲಿ ನಂದಿ ಉಪಚಾರ ತಿನ್ಬೇಕಾದ್ರೆ ಅಲ್ಲಿ ಪಾಸ್ ಆಯಿತು, ಸಕ್ಕದಾಯಿತು. ಫ್ರಂಟ್ ಇದು ಆ್ಯಕ್ಚುಲಿ ನನ್ನ ರೂಮಲ್ಲೂ ನೋಡಿರ್ತೀನಿ ನನಗೆ. ನೋಡಿ ಏನು ಸೈಕಾಗಿದೆ, ಕಲರು ಅಷ್ಟೇ ಒಂಥರ ಮಸ್ತಾಗಿದೆ. ನೋಡಿ ಕ್ಯಾಮ್ರಾ ಎಲ್ಲ ಫ್ರಂಟಲ್ಲೇ ಕೊಟ್ಟಿದೆ. ಬಿಗ್ ಬೇ ಒಳಗೆ ಬಂದಿದ್ದೀವಿ. ಬಿಗ್ ಬೇ ಒಳಗಡೆ ಇರೋ ಬರ್ಗರ್ ಕಿಂಗ್ ಒಳಗೆ ಇವಾಗ ಬಂದಿದ್ದೀವಿ. ಸದ್ಯಕ್ಕೆ ಇಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಇಲ್ಲೊಂದು ಚಿಕನ್ ಬರ್ಗರು, ಅಲ್ಲಿ ಕ್ಯಾಪುಚಿನೋ, ಕೋಲ್ಡ್ ಕಾಫಿ. ನಾನು ಆರ್ಡರ್ ಮಾಡಿದ್ದು ಕೋಲ್ಡ್ ಕಾಫಿ. ಸೊ ಕೋಲ್ಡ್ ಕಾಫಿ, ಬರ್ಗರು ಎಲ್ಲ ಒಬ್ಬೊಬ್ರು ಬೇರೆ ಬೇರೆ ತೊಗೊಂಡಿದ್ದಾರೆ. ಸೊ ತಿನ್ಬಿಟ್ಟು ಆಮೇಲೆ ಸಿಗೋಣ. ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ, ಯಾರಿಗೂ ಮೂಡೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗೂ ಮೂಡೇ ಇಲ್ಲ ವಿಡಿಯೋ ಮಾಡೋಕ್ಕೆ, ಯಾಕಂದರೆ ಒಂದು 3/4 ಗಂಟೆ ರೀಲ್ ಶೂಟ್ ಮಾಡ್ಕೊಂಡು ಕೂತಿದ್ದೀವಿ. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಹೆವಿ ಬಿಸಿಲು ಬೇರೆ ಇದೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೊತಾರೆ ಒಬ್ಬೊಬ್ಬರೇ. ನೋಡ್ಬೋದು ನೀವು, ಮೋಹನು ಗಾಡಿಗೆಲ್ಲ ಏನದು DB ಹಾಕೊಂಡು ಕೂತಿದ್ದೆ ಇಷ್ಟೊತ್ತು. ಮಿಕ್ಕಿದ ಗಾಡಿ ಎಲ್ಲ ಪಾರ್ಕ್ ಆಗಿದೆ. ಇಲ್ಲಿ ಇವರೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಹೆವಿ ಸುಸ್ತಾಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಆ್ಯಕ್ಚುಲಿ ಮಾತಾಡೋಕ್ಕೂ ಮೂಡಿಲ್ಲ, ಅಷ್ಟೇ ಸುಸ್ತಾಗಿದೆ. ಸೀದಾ ಮನೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಹತ್ರ ಇದ್ದೀವಿ. ಇಟ್ಸ್ ಓಕೆ, ಹೋಗ್ತಾ ಮಾತಾಡೋಣ ಬನ್ನಿ.
ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.